ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೇಳಕ್ಕೆ ಹೊರಡ್ತಾ ಇರೋದು ಈ ವಿಡಿಯೋದಲ್ಲಿ ಏನು ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆಷಾಢ ಅಂದರೆ ಏನು, ಯಾಕೆ ಬರುತ್ತೆ, ಆಷಾಢದಲ್ಲಿ ಎಷ್ಟು ವಾರ ಇದೆ, ಏನು ಮಾಡಬೇಕು, ಅತ್ತೆ ಸೊಸೆ ಜಗಳ ಇದೆಯಾ, ಕಲಹ ಆಗುತ್ತಾ, ಫಸ್ಟು ಸೆಕೆಂಡ್ ಥರ್ಡ್ ಫೋರ್ ಆಷಾಢ ಸೋಮವಾರಗಳು ಏನು ಮಾಡ್ಬೋದು, ಆಷಾಢದಲ್ಲಿ ಏನೇನು ಮಾಡ್ತೀವಿ, ಏನೇನು ವ್ರತಗಳಿರುತ್ತೆ ಅದನ್ನೆಲ್ಲ ಹೇಳೋಕ್ಕೆ ಅಂತಲೇ ಬಂದಿದ್ದೀನಿ. ಸೊ ಹಾಗಾಗಿ ಇದು ಆಷಾಢ. ಫಸ್ಟ್ ಏನು ತಿಳ್ಕೊಬೇಕು ಅಂದರೆ, ಆಷಾಢ ಅಂದರೆ ಏನು ಅಂತ ತಿಳ್ಕೊಬೇಕಲ್ಲ ನಾವು. ಆಷಾಢದ ಮಹತ್ವ ಏನು? ಆಷಾಢ ಅಂತ ಹೇಳಿದರೆ ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮತ್ತು ಶ್ರಾವಣ ಮಾಸದ ಮಧ್ಯ ಬರುವ ತಿಂಗಳೇ ಆಷಾಢ ಮಾಸ. ಅಂದರೆ ಜ್ಯೇಷ್ಠ ಮಾಸದ ನಂತರ ಮತ್ತು ಶ್ರಾವಣ ಮಾಸದ ಮೊದಲು ಬರುವ ತಿಂಗಳೇ ಆಷಾಢ ಮಾಸ. ಸಾಮಾನ್ಯವಾಗಿ ಈ ತಿಂಗಳು, ಈ ಮಾಸ ಜೂನ್ ಅಥವಾ ಜುಲೈ ಅಥವಾ ಆಗಸ್ಟ್ ತಿಂಗಳ ಮಧ್ಯದಲ್ಲೇ ಬರುತ್ತೆ. ಈ ಸಮಯದಲ್ಲಿ ಮಳೆಗಾಲ ಆರಂಭವಾಗಿರುವುದರಿಂದ ಪ್ರಕೃತಿಯು ಹೊಸ ಚೈತನ್ಯದಿಂದ ಕಂಗೊಳಿಸುತ್ತದೆ. ಕೃಷಿ ಚಟುವಟಿಕೆಗಳು ಇದೇ ಸಮಯದಲ್ಲಿ ಆರಂಭವಾಗುತ್ತವೆ. ಓಕೆ, ಆಷಾಢ ಮಾಸ ಯಾಕೆ ವಿಶೇಷ, ಈ ತಿಂಗಳು ಯಾಕೆ ವಿಶೇಷ, ಎಲ್ಲ ಈ ತಿಂಗಳು ಆಷಾಢ ಮಾಸ ಬಂತು ಅಂತ ಹೇಳ್ತೀವಿ. ಯಾಕೆ? ಈ ತಿಂಗಳು ಭಕ್ತಿ, ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠವಾದ ಕಾಲವೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಭಗವಂತನನ್ನು ಆರಾಧಿಸಿದರೆ ಮನಸ್ಸು ಶುದ್ಧಿಯಾಗುತ್ತದೆ ಮತ್ತು ದೈವಾನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಆಷಾಢದ ಸೋಮವಾರದ ಮಹತ್ವವೇನು? ಆಷಾಢ ಸೋಮವಾರಗಳು ಯಾಕೆ ಮಾಡ್ತೀವಿ? ಆಷಾಢ ಮಾಸ ಅಂದ್ರೇ ಶಿವನ ಆರಾಧನೆ. ಶಿವನಿಗೆ ಎಷ್ಟು ಭಕ್ತಿ ಮಾಡ್ತೀವೋ ಆಷಾಢ ಶ್ರಾವಣದಲ್ಲಿ, ಶಿವ ಒಬ್ಬನೇ. ಶಿವನಿಗೆ ಆದಿ ಅನಾದಿ ಏನೂ ಇಲ್ಲ, ತಂದೆ ತಾಯಿಗಳು ಆದಿ ಅನಾದಿ ಅಂತಲೇ ಇದ್ದಾರೆ. ಸೊ ಹಾಗಾಗಿ ಆಷಾಢದ 4 ಸೋಮವಾರದ ವಿಶೇಷತೆ ಏನು ಅಂದರೆ, ಸೋಮವಾರವು ಶಿವನಿಗೆ ಪ್ರಿಯವಾದ ವಾರ. ಆಷಾಢ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರವು ಶಿವನ ವಿಶೇಷ ಅನುಗ್ರಹ ಪಡೆಯುವ ದಿನವೆಂದು ಭಕ್ತರು ನಂಬುತ್ತಾರೆ. ಈ ದಿನ ಏನು ಮಾಡಬಹುದು ಅಂದರೆ, ಬೆಳಗ್ಗೆ ಬೇಗ ಎದ್ದು ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು, ಬಿಲ್ವಪತ್ರೆ ಅರ್ಪಿಸೋದು, ಓಂ ನಮಃ ಶಿವಾಯ ಅಂತ ಜಪ ಮಾಡೋದು. ಸಾಧ್ಯವಾದರೆ ನೀವು ಉಪವಾಸ ಕೂಡ ಮಾಡ್ಬೋದು. ಸಂಜೆ ಶಿವನಿಗೆ ಆರತಿ ಮಾಡ್ಬೋದು. ಪ್ರತಿದಿನ ಶಿವನ ಸ್ಮರಣೆ ಮಾಡ್ಬೋದು. ದಾನ ಧರ್ಮ ಮಾಡ್ಬೋದು. ಅಂದರೆ ನೀವು ಸಿಕ್ಕಾಪಟ್ಟೆ ದಾನ ಧರ್ಮ ಅಲ್ಲ, ನಿಮ್ಮ ಕೈಲಾದಷ್ಟು. ಸಾತ್ವಿಕ ಆಹಾರ ಸೇವಿಸೋದು, ಅಂದರೆ ಮಾಂಸ, ಮಡೆ ಈ ಥರ ಎಲ್ಲ ಬಿಟ್ಟು ಸಸ್ಯಾಹಾರ ಅಂತ ಹೇಳ್ತಾರಲ್ಲ, ಆ ಥರ ಸೇವಿಸಬಹುದು. ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡೋದು, ಗುರು ಹಿರಿಯರಿಂದ ಆಶೀರ್ವಾದ ಪಡೆಯೋದು, ಇದನ್ನೆಲ್ಲ ಆಷಾಢದಲ್ಲಿ ನಾವು ಮಾಡ್ತೀವಿ. ಆಮೇಲೆ ಆಷಾಢ ಮಾಸದಲ್ಲಿ ಬರುವ ಪ್ರಮುಖ ವ್ರತಗಳು ಅಥವಾ ಪೂಜೆಗಳು ಅಂದರೆ ಆಷಾಢ ಸೋಮವಾರಗಳು ಅಂದರೆ ಶಿವನ ಆರಾಧನೆ, ಅತ್ಯಂತ ಪವಿತ್ರ ದಿನಗಳು. ಶಿವಲಿಂಗಕ್ಕೆ ಅಭಿಷೇಕ, ಬಿಲ್ವಪತ್ರೆ, ಓಂ ನಮಃ ಶಿವಾಯ ಅಂತ ಜಪ ಮಾಡೋದು. ಆಮೇಲೆ ದೇವಶನಿಯ ಏಕಾದಶಿ, ಆಷಾಢ ಏಕಾದಶಿ ಅಂದರೆ ಈ ದಿನ ಶ್ರೀ ಮಹಾವಿಷ್ಣುನು ಯೋಗ ನಿದ್ರೆಗೆ ಹೋಗ್ತಾನೆ ಅಂತ ನಂಬಿಕೆ ಇದೆ. ಇದೇ ದಿನ ಚಾತುರ್ಮಾಸ ಆರಂಭ. ಇದೇ ದಿನದಿಂದ ಚಾತುರ್ಮಾಸ ಆರಂಭ ಆಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಉಪವಾಸಕ್ಕೆ ವಿಶೇಷವಾಗಿ ನಾವು ಒತ್ತು ಕೊಡ್ತೀವಿ ಈ ಒಂದು ಆಷಾಢ ಏಕಾದಶಿ ದಿನ. ಚತುರ್ಮಾಸ ಆರಂಭ ಅಂದರೆ 4 ತಿಂಗಳುಗಳ ಆಧ್ಯಾತ್ಮಿಕ ಸಾಧನೆಯ ಕಾಲ. ಈ 4 ತಿಂಗಳು ನಾವು ಜಪ ತಪ, ಈಗ ಒಂದಾದಮೇಲೆ ಒಂದು ಹಬ್ಬಗಳು ಬರುತ್ತೆ. ಯಾವುದ್ಯಾವುದು ಅಂದರೆ, ಈಗ ಆಷಾಢ ಆದಮೇಲೆ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಆಗಿರ್ಬೋದು, ಆಮೇಲೆ ಗಣಪತಿ ಹಬ್ಬ ಆಗಿರ್ಬೋದು, ಆಮೇಲೆ ದಸರಾ, ಆಮೇಲೆ ದೀಪಾವಳಿ, ಆಮೇಲೆ ಕಾರ್ತಿಕ, ಈ ಥರ ಕಂಟಿನ್ಯೂಸ್ ಆಗಿ ಹಬ್ಬಗಳು 4 ತಿಂಗಳು ಹಬ್ಬಗಳು ಅಂತಲೇ ಬರುತ್ತೆ. ಅದಕ್ಕೆ ಚತುರ್ಮಾಸ ಆರಂಭ ಅಂತ ಹೇಳ್ತೀವಿ. ಆವಾಗ ನಾವು ಜಾಸ್ತಿ ಜಪ ತಪ ದಾನ ಧರ್ಮ ಈ ಥರ ಮಾಡ್ಕೊಂಡು ಹೋಗ್ತೀವಿ.
ಗುರು ಪೂರ್ಣಿಮಾ ನೆಕ್ಸ್ಟು ಆಷಾಢದಲ್ಲಿ ಬರೋದು ಇನ್ನೊಂದು ಗುರು ಪೂರ್ಣಿಮಾ. ವೇದವ್ಯಾಸರು ಹಾಗೂ ಎಲ್ಲ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸೋದು, ಗುರುಗಳ ಆಶೀರ್ವಾದ ಪಡೆಯೋದಾಗಿರ್ಬೋದು, ಈ ಪೂಜೆ ಮಾಡುವುದು ವಿಶೇಷ. ನೆಕ್ಸ್ಟು ಸಂಕಷ್ಟಹರ ಗಣಪತಿ. ಶ್ರೀ ಗಣೇಶನ ಆರಾಧನೆ ದಿನ ವಿಘ್ನ ನಿವಾರಣೆಗೆ ಉಪವಾಸ ಮತ್ತು ಗಣಪತಿ ಪೂಜೆ ಮಾಡ್ತೀವಿ. ಪ್ರಚೋದ ವ್ರತ. ತ್ರಯೋದಶಿಯ ತಿಥಿಯಲ್ಲಿ ಶಿವನಿಗೆ ವಿಶೇಷ ಪೂಜೆ. ಸಂಜೆ ಸಮಯದಲ್ಲಿ ಶಿವನ ಆರಾಧನೆ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಮತ್ತು ನೆಕ್ಸ್ಟು ಅಮಾವಾಸ್ಯೆ. ಪಿತೃ ಅರ್ಪಣ, ದಾನ ಧರ್ಮ ಮಾಡೋದು, ಹಿರಿಯರಿಗೆ ನಮ್ಮ ಗೌರವ ಸಲ್ಲಿಸೋದು, ಆ ಥರ ಇಷ್ಟು ಮಾಡಬಹುದು. ಇಷ್ಟು ಮಾಡುವಂತಹ ವ್ರತಗಳು, ಪೂಜೆಗಳು ಆಷಾಢದಲ್ಲಿ. ನೆಕ್ಸ್ಟು ಆಷಾಢ ಮಾಸದಲ್ಲಿ ಮಾಡಬಹುದಾದ ಶುಭ ಕಾರ್ಯಗಳು. ಶಿವ ಮತ್ತು ವಿಷ್ಣುವಿನ ಆರಾಧನೆ, ಬಿಲ್ವಪತ್ರೆ ಮತ್ತು ತುಳಸಿ ಪೂಜೆ, ಜಪ ತಪ, ಅನ್ನದಾನ, ಗೋದಾನ, ದಾನ ಧರ್ಮ, ಸಾತ್ವಿಕ ಆಹಾರ ಸೇವನೆ. ಕೊನೆಯದಾಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಆಷಾಢ ಮಾಸವು ಕೇವಲ ಒಂದು ತಿಂಗಳಲ್ಲ, ಅದು ಭಕ್ತಿ, ವ್ರತ, ದಾನ, ಗುರುಭಕ್ತಿ, ಆಧ್ಯಾತ್ಮಿಕ ಬೆಳವಣಿಗೆಗೆ ಪವಿತ್ರ ಕಾಲ. ಈ ಮಾಸದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಃಶಾಂತಿ, ಕುಟುಂಬದ ಸುಖ ಮತ್ತು ದೇವರ ಅನುಗ್ರಹ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಹರ ಹರ ಮಹಾದೇವ್, ಶ್ರೀಮನ್ನಾರಾಯಣ ನಮಃ ಅಂತಲೂ ಹೇಳಿ ದಿನ ಪಠಿಸಬಹುದು. ಇನ್ನೊಂದು ಆಚರಣೆ ಕೂಡ ಇದೆ. ಏನು ಅಂದರೆ ಆಷಾಢದಲ್ಲಿ ಅತ್ತೆ ಸೊಸೆ ಜೊತೆ ಇರಬಾರ್ದು ಅಂತಲೂ ಇದೆ. ಇದು ಏನು ಕಡ್ಡಾಯವಾಗಿ ನಿಯಮ ಅಂತ ಏನಿಲ್ಲ. ಹಳೆ ಕಾಲದಲ್ಲಿ ಜನಪದ ಸಂಪ್ರದಾಯ ಮತ್ತು ಅವ್ರವ್ರ ಕುಟುಂಬದಲ್ಲಿ ನಡ್ಕೊಂಬಂದಿರೋ ಆಚರಣೆ ಅಷ್ಟೇ ಇದು. ಹೊಸದಾಗಿ ಮದುವೆ ದಂಪತಿಗಳು ಆಷಾಢ ಕಾಲದಲ್ಲಿ ಬೇರೆ ಬೇರೆ ಇರುವ ಪದ್ಧತಿ ಇದೆ. ಇದರಿಂದ ಗರ್ಭಧಾರಣೆಯ ಸಮಯದಲ್ಲಿ ಬೇಸಿಗೆಯಲ್ಲಿ ಅಂದರೆ ಆಷಾಢ ಒಂದು ತಿಂಗಳು ಗ್ಯಾಪ್ ಆದರೆ ನೆಕ್ಸ್ಟ್ ಶ್ರಾವಣದಿಂದ ನಿಮಗೆ ಬೇಸಿಗೆ ಕಾಲ ಬರೋವರೆಗೂ ಅಂದರೆ ಆಗಸ್ಟ್ ಸೆಪ್ಟೆಂಬರಿಂದ ಹಿಡಿದು ಮತ್ತು ಏಪ್ರಿಲ್ ತನಕ ಬರೋ ತನಕ 9 ತಿಂಗಳು ಇರುತ್ತೆ, ಅಥವಾ 10 ತಿಂಗಳು ಬರುತ್ತೇನೋ ಆವಾಗ ಗ್ಯಾಪಲ್ಲಿ. ಆ ಟೈಮಲ್ಲಿ ಗಂಡ ಹೆಂಡತಿ ಆಷಾಢದಲ್ಲಿ ದೂರ ಇದ್ದಾಗ ಆ ಒಂದು ದೂರ ಇರೋ ಸಮಯನ ನೆಕ್ಸ್ಟ್ ಅವ್ರ ಹತ್ತಿರ ಬಂದಾಗ ಆ ಟೈಮಲ್ಲಿ ಅವ್ರಿಗೆ ಗರ್ಭಧಾರಣೆ ಆಗಿ ನೆಕ್ಸ್ಟು ಗರ್ಭಧಾರಣೆ ಆಗಿ 9ನೇ ತಿಂಗಳಿಗೆ ಬೇಸಿಗೆ ಕಾಲ ಬರುತ್ತೆ. ಆವಾಗ ಬೇಸಿಗೆ ಕಾಲ ಬಂದಾಗ ಮಕ್ಕಳ ಬಾಣ್ತನ ಆಗಿರ್ಬೋದು, ಆ ಹೆಣ್ಣಿನ ಬಾಣ್ತನ, ಬಿಸಿಲು ಜಾಸ್ತಿ ಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಹೆಣ್ಣಿನ ಮೈ ಗಟ್ಟಿ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿನೂ ರೀಸನ್ಸಿಂದ ಆಷಾಢಕ್ಕೆ ಹೆಣ್ಮಕ್ಳನ್ನ ಮನೆಯಿಂದ ಕಳಿಸ್ತಾರೆ ತವ್ರ ಮನೆಗೆ. ಅಥವಾ ಇವಾಗ ತಾನೇ ಹೊಸದಾಗಿ ಮದುವೆ ಆಗಿರುತ್ತೆ, ಗಂಡನ ಮನೇಲಿ ಹೇಗಿದೆ ಸೆಟಲ್, ಚೆನ್ನಾಗಿ ಗಂಡನ ಮನೇಲಿ ಹೊಂದ್ಕೊಂಡಿದ್ದಾರಾ ಇಲ್ವಾ ಅಂತ ಸ್ವಲ್ಪ ಆವಾಗ ಹೇಗಿದೆ ಅದನ್ನು ಸ್ವಲ್ಪ ಅಮ್ಮನ ಮನೆಗೆ ಮತ್ತೆ ಹೋಗಿ ಬರೋಕ್ಕೆ ಒಂದು ಘಟ್ಟ. ಆ ಘಟ್ಟದಲ್ಲಿ ತುಂಬ ಒಳ್ಳೆ ಕೆಲಸಗಳು ಆ ಥರ ಇರೋದ್ರಿಂದ ಆ ಥರ ಹಿರಿಯರು ಆ ಥರ ಮಾಡಿದ್ದಾರೆ. ಅತ್ತೆ ಸೊಸೆ ಇದ್ದರೆ ಅಪಶಕುನ ಕೇಡಾಗುತ್ತೆ ಅಂತ ಎಲ್ಲೂ ಇಲ್ಲ, ಸುಳ್ಳೇ, ಅದು ನಮ್ಮ ಇಮ್ಯಾಜಿನೇಷನ್ ಅಷ್ಟೇ. ಏನೋ ಒಂದು ಸಂಪ್ರದಾಯ ಇರುತ್ತೆ, ಅದಕ್ಕೆ ಒಂದು ಲೈನ್ ಇರುತ್ತೆ, ಅದಕ್ಕೆ ಉಪ್ಪು ಖಾರ ಮಸಾಲ ಹಾಕ್ತಾರಲ್ಲ ಆ ಥರ ಅಷ್ಟೇ. ಇವೆಲ್ಲ ಅದನ್ನೆಲ್ಲ ಜೊತೆದೇ ಸೇರಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಹೀಗಾಗಿ ಆಷಾಢ ಮಾಸದಲ್ಲಿ 4 ಸೋಮವಾರಗಳು ಏನು ಮಾಡಬಹುದು ಹೇಳ ಫ್ರೆಂಡ್ಸ್. ಫಸ್ಟು ಸೋಮವಾರ ಶಿವನ ಭಕ್ತಿಯಿಂದ ಆರಂಭ ಮಾಡುವುದು, ಜೀವನದಲ್ಲಿ ಅಡೆತಡೆನ ತಪ್ಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡೋದು, ಹೊಸ ಸಂಕಲ್ಪಗಳನ್ನು ಹೇಳೋದು. 2ನೇದು ಸೋಮವಾರ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಆರೋಗ್ಯ, ಕುಟುಂಬದ ಸುಖ, ಶಾಂತಿ ಮತ್ತು ರಕ್ಷಣೆಗಾಗಿ ಪೂಜೆ ಮಾಡ್ತೀವಿ. ಮನೋಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಲಿ ಅಂತ ಶಿವನ ಪೂಜೆ ಮಾಡ್ತೀವಿ. 3ನೇ ಸೋಮವಾರ ಆರ್ಥಿಕ ಪ್ರಗತಿ, ಉದ್ಯೋಗ, ವ್ಯವಹಾರ ಯಶಸ್ಸಾಗಲಿ ಅಂತ ಪೂಜೆ ಮಾಡ್ತೀವಿ. 4ನೇ ಸೋಮವಾರ ಪೂಜಾ, ವ್ರತ, ಸಮಾಪ್ತಿ ದಿನ. ಇವೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಅದನ್ನು ಸಮಾಪ್ತಿ ಮಾಡಿ ಅಥವಾ ಕೃತಜ್ಞತೆ ತೋರೋದು, ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಹೇಳಿ. ಈ 4 ವಾರಗಳಲ್ಲಿ ಏನು ಮಾಡ್ಬೋದು ಅಂದರೆ ಬೆಳಗ್ಗೆ ಬೇಗ ಎದ್ದು ಶಿವಲಿಂಗಕ್ಕೆ ಬರೀ ನೀರು ಹಾಕಿ 1 ಬಿಲ್ವಪತ್ರೆ ಅರ್ಪಿಸಿದ್ರೆ, ವಿಭೂತಿ ಹಚ್ಚಿ, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಶಿವನಿಗೆ ನಾವು ಕೊಡುವಂಥದ್ದು.
ಹಾಗೆ ಓಂ ನಮ ಶಿವಾಯ ಅಂತ ಜಪ ಮಾಡ್ಬೋದು. ಸಾಧ್ಯ ಆದರೆ ಉಪವಾಸ ಮಾಡಿ. ಉಪವಾಸ ಮಾಡಲೇಬೇಕಂತ ಎಲ್ಲೂ ಬರೆದಿಲ್ಲ. ಸಂಜೆ ಶಿವನಿಗೆ ಆರತಿ ಮಾಡಿ ಪ್ರಸಾದ ವಿತರಣೆ ಮಾಡೋದು, ಮನೆಯವ್ರಿಗೆಲ್ಲ ಸಿಹಿ ಮಾಡಿ ಕೊಟ್ಟು ತಿನ್ನಿಸೋದು. ಇಷ್ಟಿತ್ತು ಈ ಆಷಾಢ ಮಾಸದ ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ, ಏನು ಇದರ ಮಹತ್ವ ಏನು. ನಾನು ಹೇಳಿರೋದ್ರಲ್ಲಿ ಏನಾದರೂ ರಾಂಗ್ ಅಥವಾ ತಪ್ಪಲ್ಲ, ಏನಾದರೂ ಇನ್ಫಾರ್ಮೇಷನ್ ಬಿಟ್ಟಿದ್ದೀನಿ ಅನ್ನೋದಾದರೆ ನೀವು ನಮಗೆ ವಾಪಸ್ ಹೇಳಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ಸ್ ಅಂತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಇನ್ನಷ್ಟು ಇದೇ ಥರದ್ದು ಡಿವೋಷ್ನಲ್ ಕಥೆಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.